ಕೇರಳ ಸರ್ಕಾರ ಅವರ ಭಾಷೆಯನ್ನ ಕಡ್ಡಾಯ ಮಾಡ್ಕೊಂಡ್ರೆ ನಮ್ಮದೇನು ವಿರೋಧ ಎಲ್ಲ ಅವಶ್ಯಕ. ಕನ್ನಡ ಶಾಲೆಗಳಲ್ಲಿ ಯಾರು ಕೂಡ ಕಡ್ಡಾಯ ಮಾಡುವಂಗಿಲ್ಲ. ಯಾಕೆಂತಂದ್ರೆ ಕರ್ನಾಟಕದಲ್ಲೂ ಮೈನಾರಿಟಿ ಶಾಲೆಗಳಿವೆ. ನಾವಲ್ಲಿ ಆಪ್ಷನಲ್ ಆಗಿ ಇಟ್ಟಿದ್ದೇವೆ ಹೊರತು ಅದನ್ನ ಕಡ್ಡಾಯ ಅಂತ ಹೇಳಕ್ ಬರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ಬೇಕು ಅಂತ ಹೇಳಕ್ ಬರೋದಿಲ್ಲ. ಹಾಗೆ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳಲ್ಲಿ ಆಪ್ಷನಲ್ ಆಗಿ ಒಂದು ಇದು ಮಲಯಾಳಂ ಸಬ್ಜೆಕ್ಟ್ ಅನ್ನು ಕೊಡಬಹುದು. ಅದನ್ನು ಬಿಟ್ಟು ಈ ರೀತಿ ಒತ್ತಾಯ ಮಾಡಿ ಚುನಾವಣೆಗಾಗಿ ಈ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಕೇರಳ ಸರ್ಕಾರ ಹೊರಟಿದೆ. ಇದು ವ್ಯವಸ್ಥೆಯ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಕಮ್ಯುನಿಸ್ಟರಿಗೆ ಮಣೆ ಆಗ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ಹೋಗಿಲು ವಿಷಯದಲ್ಲೂ ಕೂಡ ಏನು ಪಿಣರಾಯಿ ವಿಜಯನ್ ಅಲ್ಲಿಂದ ಒಂದು ಗ್ರೂಪ್ ಮಾಡಿ ಕಳಿಸ್ಕೊಟ್ರು, ತಕ್ಷಣ ಅಲ್ಲಿ ಅವರಿಗೆ ಮಣೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅವರ ಮಾತುಗಳನ್ನು ಕೇಳಲಿಕ್ಕೆ ಮಾಡಿದ್ರು. ವೇಣುಗೋಪಾಲ್ ಹೇಳಿದ್ದನ್ನು ಕೂಡ ಕೇಳಿದ್ರು. ಅಂದ್ರೆ ಕೇರಳದ ಒತ್ತಡಕ್ಕೆ ಇವರು ಮಣಿದ್ರು ಅಂತಕ್ಕಂಥ ಅಪಾದನೆ ಇವತ್ತಿಗೂ ಕೂಡ ಇದೆ. ಇದರ ಮಧ್ಯದಲ್ಲಿ ನಾನಿನ್ನು ಒಂದು ವಿಚಾರವನ್ನು ಗಮನಿಸಿರ್ತಕ್ಕಂಥದ್ದು, ಇವತ್ತು ಕಮ್ಯುನಿಸ್ಟ್ ಅಂತಕ್ಕಂಥದ್ದು ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಿದೆ. ಆದ್ರೆ ಕಾಂಗ್ರೆಸ್ ಕಮ್ಯುನಿಸ್ಟ್ನವರ ಜೊತೆಯಲ್ಲಿ ಸೇರಿ ರಾಜಕಾರಣ ಮಾಡಿ ಕಮ್ಯುನಿಸ್ಟ್ ಏನು ನೀತಿ ಸಿದ್ಧಾಂತಗಳಿದೋ ಅದು ಕಾಂಗ್ರೆಸ್ ಮೂಲಕ ಈ ದೇಶದ ಇದ್ದಾರೆ. ಇದು ಕೂಡ ಒಂದು ತಪ್ಪು ಅನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಕಮ್ಯುನಿಸ್ಟ್ನವರ ಮಾತುಗಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎದುರ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.